ಆಗಿದೆ. ಅದರಲ್ಲಿ ಮುಖ್ಯವಾಗಿ ರಸ್ತೆ, ಸೇತುವೆಗಳು, ಶಾಲಾ ಕೊಠಡಿ, ಅಂಗನವಾಡಿಗಳು, ಕೆಲವು ಅಲ್ಲಿ ಆರೋಗ್ಯ ಕೇಂದ್ರ ಮತ್ತು ಈ ಮಲೆನಾಡು ಪ್ರದೇಶದಲ್ಲಿ ನಮ್ಮ ವಿದ್ಯುತ್ ಸಂಪರ್ಕ ಇನ್ಫ್ರಾಸ್ಟ್ರಕ್ಚರ್, ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದಕ್ಕೂ ಕೂಡ ಬಹಳ ಹಾನಿ ಈ ಸಂದರ್ಭದಲ್ಲಿ ಆಗಿರೋದನ್ನ ನಾವು ನೋಡಿದ್ದೇವೆ. ಈಗ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಅದಕ್ಕೂ ಕೂಡ ರಿಪೇರಿ ಕೆಲಸ ಮಾಡಲಿಕ್ಕೆ ಸುಮಾರು ಹಣವನ್ನ ಈಗಾಗಲೇ ನಾವು ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಸುಮಾರು ರಸ್ತೆಗಳಿಗೆ ಹಾಗೂ ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಈ ಒಂದು ತೊಂದರೆಗಳು ಏನಾಗಿತ್ತು, ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಆಗಿರುವ ಹಾನಿ, ಅದಕ್ಕೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳಲಿಕ್ಕೆ ಸುಮಾರು 80 ಕೋಟಿ ಅನುದಾನವನ್ನ ನಾವು ಒದಗಿಸಿ ಕೊಟ್ಟಿದ್ದೇವೆ ಈಗಾಗಲೇ ಆ ಜಿಲ್ಲೆಗಳಿಗೆ. ಎಲ್ಲೆಲ್ಲಿ ಇದು ಹಾನಿ ಆಗಿತ್ತು ಅಂತ ವರದಿ ನಮಗೆ ಬಂದಿತ್ತು, ಅದರಲ್ಲಿ ಈಗ ಆ ಜಿಲ್ಲೆಗಳಿಗೆ 80 ಕೋಟಿ 47 ಲಕ್ಷ ಒದಗಿಸಿಕೊಟ್ಟಿದ್ದೇವೆ. ಅದರಲ್ಲಿ 60 ಕೋಟಿ 16 ಲಕ್ಷ ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನೊಂದು 15 ಲಕ್ಷ 72 ಸಾವಿರ 15 ಕೋಟಿ 72 ಲಕ್ಷ ಬಿಡುಗಡೆಗೆ ಬಾಕಿ ಇದೆ. ಇದರಲ್ಲಿ PWDಗೆ ಭಾಗಶಃ ಕೊಟ್ಟಿದ್ದೇವೆ, RDPRಗೆ ಕೊಟ್ಟಿದ್ದೇವೆ, ಶಾಲಾ ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದೇವೆ, ಅಂಗನವಾಡಿಗೆ ಸಂಬಂಧಪಟ್ಟ ಹಾಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದೇವೆ, ಹಾಗೂ ನಿರ್ಮಿತಿ ಕೇಂದ್ರ ಮತ್ತು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಕೆಲವು ಸಣ್ಣ ಪುಟ್ಟ ಒಟ್ಟಾರೆ 80 ಕೋಟಿ 47 ಲಕ್ಷ ಈ ಕಟ್ಟಡಗಳಿಗೆ, ರಸ್ತೆಗಳಿಗೆ ಆಗಿರುವ ಹಾನಿಗೆ ಪರಿಹಾರವಾಗಿ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಇಷ್ಟೆಲ್ಲ ಆಗಿ ಇನ್ನೂ ಕೂಡ ನಮಗೆ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರ ಅಕೌಂಟ್ನಲ್ಲಿ ಇವತ್ತಿಗೂ ಸಹ ಅವರ ಅಕೌಂಟ್ನಲ್ಲಿ ಸುಮಾರು 579 ಕೋಟಿ ಅಷ್ಟು ಅನುದಾನ ನಾವು ಜಿಲ್ಲಾಡಳಿತಕ್ಕೆ ಒದಗಿಸಿ ಕೊಟ್ಟಿದ್ದೇವೆ. ಇವತ್ತಿಗೂ ಅವ್ರ ಹತ್ರ 579 ಕೋಟಿ ಏನೇ ಒಂದು ಪರಿಹಾರ ಕ್ರಮ ಕೈಗೊಳ್ಳಲಿಕ್ಕೆ ಅವ್ರ ಹತ್ರ ಅನುದಾನ ಲಭ್ಯ ಇದೆ ಮಾನ್ಯ ಅಧ್ಯಕ್ಷರೇ. ಇದು ಈ ಮಳೆ ಹಾನಿಯಿಂದ ಇಲ್ಲಿವರೆಗೂ ನಾವು ಕೈಗೊಂಡಿರ್ತಕ್ಕಂತಹ ಪರಿಹಾರ ಕ್ರಮಗಳು. ಹಾಗೂ ಇದೇ ಸಂದರ್ಭದಲ್ಲಿ ಯಾರಿಗೆ ಮನೆಗೆ ನೀರು ನುಗ್ಗದಂತವರು ಅವರಿಗೆ ಆವತ್ತಿನ ದಿನದ ಖರ್ಚು ಪರಿಹಾರ ಕಂಡುಕೊಳ್ಳಿಕ್ಕೆ ಸುಮಾರು 5,000 ರೂಪಾಯಿ ಲೆಕ್ಕದಲ್ಲಿ 11,171 ಕುಟುಂಬಗಳಿಗೆ ಸುಮಾರು 5.62 ಕೋಟಿ ಅನುದಾನವನ್ನ ಒದಗಿಸಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಯಾರು ಮನೆಗೆ ನೀರು ನುಗ್ಗಿ ವಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತವರಿಗೆ ರಾಜ್ಯದಲ್ಲಿ ಒಂದು 290 ಕಾಳಜಿ ಕೇಂದ್ರಗಳನ್ನು ಕೂಡ ತೆರೆದು ನಮ್ಮ ಕಾಳಜಿ ಕೇಂದ್ರದಲ್ಲಿ 25,914 ಸಂತ್ರಸ್ತರಿಗೆ ಆಶ್ರಯ, ಊಟ, ಉಪಚಾರವನ್ನು ಕೂಡ ಒದಗಿಸುವಂತ ಕೆಲಸವನ್ನ ನಾವು ಸರ್ಕಾರದ ವತಿಯಿಂದ ಮಾಡಿದ್ದೇವೆ. ಹಾಗೂ ಈ ವರ್ಷ